ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಿದ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ವ್ಯಾನ್ ಸೇಲ್ ಬಂದಿದೆ ವೀಕ್ಷಕರೇ. ಒಂದೊಳ್ಳೆ ಪ್ರೈಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ, 8 ಸೀಟರ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದ್ರು ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ವೀಕ್ಷಕರೇ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ಕಾಪಿ ಮಾಡ್ಕೊಂಡ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲೆಲ್ಲ ಗಾಡಿಗಳು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈ ಕಾಣಿಸಿರೋ ನಂಬರು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡೋಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಓಮ್ನಿ ಅಲ್ವಾ ಸರ್ ಅದು? ಸರ್ ಮಾರುತಿ ಓಮಿನಿ ಅದು ಗಾಡಿ. ಹಾಂ ಹಾಂ. ಎಷ್ಟು ಮಾಡಲ್ ಸರ್? ಮಾಡಲ್ಲು 2016. ಓನರು? ಓನರು 4th ಓನರ್ ಆಗಿದ್ದಾರೆ ಸರ್ ಅದು. ಓಕೆ. ಕಿಲೋಮೀಟ್ರ್ ಎಷ್ಟು ಹೊಡೆ ಸರ್ ಗಾಡಿ? ಕಿಲೋಮೀಟ್ರು 53,000 ಚಿಲ್ಲರೆ ಹೊಡೆ ಸರ್ ಗಾಡಿದು. ಓಕೆ. ಪೆಟ್ರೋಲ್ ಒಂದೇನಾ, LPG, CNG? ಸರ್ ಪೆಟ್ರೋಲ್ ಇದೆ ಅದರಲ್ಲಿ. ಹಾಂ. ಆಮೇಲೆ LPGನೂ ಇದೆ, ಬಟ್ ಅಪ್ರೂವಲ್ ಇಲ್ಲ ಅಷ್ಟೇ ಅದು. ಟ್ಯಾಂಕ್ ಇದೆ ಬಟ್ ಆಟೋ ಅಪ್ರೂವಲ್ ಇಲ್ಲ? ಇಲ್ಲ ಸರ್, ಟ್ಯಾಂಕ್ ಇದೆ, ಅಪ್ರೂವಲ್ ಇಲ್ಲ. Okay. 8 ಸೀಟರ್ ಗಾಡಿ ಸರ್ ಅದು. 4 ಟೈರು ಹೊಸವು ಇದಾವೆ ಸರ್. ಇನ್ಸೂರೆನ್ಸ್ ಫ್ರೆಶ್ ಇನ್ಸೂರೆನ್ಸ್. ಹಾಂ, 4 ಟೈರು ಹೊಸವು ಇದೆ. ಗಾಡಿ ಫುಲ್ ಒಳ್ಳೆ ಕಂಡೀಷನಲ್ಲಿ ಇದೆ ಸರ್ ಅದು. ಓಕೆ. ಬಾಡಿ ಲೈನ್ ಎಲ್ಲ ಒರಿಜಿನಲ್ ಇದೆಯಾ? ಬಾಡಿಲೆಲ್ಲ ಒರಿಜಿನಾಲಿಟಿ ಸರ್. ಏನಾದರೂ ಡೆಂಟ್ಗಳು, ಸ್ಕ್ರಾಚು? ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನಿಲ್ಲ ಸರ್ ಅದು. ಓಕೆ. ಇಂಜಿನ್ ಕಂಡೀಷನ್ ಎಲ್ಲ ಓಕೆ ಇದೆಯಾ? ಇಂಜಿನ್ ಕಂಡೀಷನ್ ಸೂಪರ್ ಇದೆ ಸರ್. ಸೀಟ್ ಎಲ್ಲ ಚೆನ್ನಾಗಿದಾವೆ ಸರ್? ಹಾಂ ಸರ್, ಸೀಟ್ ಎಲ್ಲ ಚೆನ್ನಾಗಿದ್ದಾವೆ. ಓಕೆ. ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದಾವೆ? ಬಂಪರು, ಕ್ಯಾರಿಯರು, ಮ್ಯೂಸಿಕ್ ಸಿಸ್ಟಮು? ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಅದೊಂದು. ಹ್ಞೂ. ಕ್ಯಾರಿಯರ್ ಇಲ್ಲ ಸರ್, ಮುಂದೆ ಬಂಪರ್ ಇದೆ. ಹಾಂ. ಮತ್ತು ಕ್ಯಾರಿಯರ್ ಒಂದಿಲ್ಲ ಸರ್, ಬಂಪರ್ ಇದೆ ಮುಂದೆ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಏನಿಲ್ಲ ಸರ್, ಅದು ಫೈನಾನ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಅದು. ಓಕೆ. ಈಗ ಥರ ಇನ್ನೇನು ರೆಕಾರ್ಡ್ಸ್ ಎಲ್ಲ ಓಕೆ ಇದಾವಲ್ಲ ನಿಮ್ಮ ಕಡೆನೇ? ಹಾಂ ಸರ್, ರೆಕಾರ್ಡ್ಸ್ ಎಲ್ಲ ಓಕೆ ಇದೆ ಸರ್. ಓಕೆ. ಎಲ್ಲಿರೋದು ಸರ್ ಗಾಡಿದು? ಸರ್ ಇದು ದಾವಣಗೆರೆ ಹತ್ರ ಕೈದಾಳ ಅಂತ ಹೇಳಿ ಸರ್ ಅದು. ದಾವಣಗೆರೆ ಹತ್ರ ಕೈದಾಳು. ಎಷ್ಟು ದೂರ ಆಗುತ್ತೆ ಸರ್? ದಾವಣಗೆರೆಯಿಂದ 15 ಕಿಲೋಮೀಟರ್ ಆಗುತ್ತೆ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ ಹೇಳ್ತೀನಿ ಸರ್, ಒಂದು 240 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಸ್ಮಾಲ್ ನೆಗೋಷಿಯಲ್ ನಿಮ್ಮ ಕಡೆಯಿಂದ ಬಂದರೆ ಒಂದು 5,000 ಕಡಿಮೆ ಮಾಡ್ಕೊಡ್ತೀವಿ ಸರ್. ಓಕೆ. ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೇ ನಂಬರ್ ಹಾಕಿದ್ದೆ ಸರ್. ಸರಿ ಸರ್. ಓಕೆ.